ಇವರೇ ನಮ್ಮಣ್ಣ ಅಥರ್ವ. ಎಲ್ಲ ಸರಿಯಾಗಿದ್ದಿದ್ರೆ ಅಕ್ಕನ ಮದ್ವೆ ಆಗಿ ರಾಜಾರಾಣಿ ತರ ಇರ್ಬೇಕಾಗಿತ್ತು. ಆದ್ರೆ ಈಗ ಪರಿಸ್ಥಿತಿ ಅನ್ನೋದು ಮನುಷ್ಯನ ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತಾನೆ ಹೇಳಕ್ಕಾಗಲ್ಲ. ಇದಕ್ಕೆ ಬಡವ ಶ್ರೀಮಂತ ಅನ್ನೋ ಭೇದನೇ ಇಲ್ಲ. ಮನುಷ್ಯ ಆದವನು ಎಲ್ಲಾನು ಅನ್ಭವಿಸ್ಬೇಕು ಅಷ್ಟೆ. ಇವ್ರ್ಯಾಕೆ ಹೀಗ್ ಮಲ್ಗಿದ್ದಾರೆ? ಎಪ್ಸಿ ಅವ್ರನ್ನ. ಇವನ್ ಯಾವಾಗ್ಲೂ ಹೀಗೇನೆ, ಎಪ್ಸಿದ್ರು ಹೇಳಲ್ಲ. ಅಥರ್ವ ಅವ್ರೆ ಭೈರವಿ ಅವರು ರೆಸ್ಪಾನ್ಸ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ನಮ್ ಯಾರ ಮಾತು ಅವನ್ ಕಿವಿಗೆ ಬೀಳಲ್ಲ. ಕೆಲಸ, ಮನೆಯವರು ಅಂತ ಎಷ್ಟು ಖುಷಿಯಾಗಿದ್ದ. ಬಟ್ ಈಗ ನೋಡಿದ್ರೆ ಕೆಲವೊಂದ್ಸಲ ಚೆನ್ನಾಗಿ ಮಾತಾಡ್ತಾನೆ, ಆದ್ರೆ ಇನ್ ಕೆಲವೊಂದ್ಸಲ ಭವಾನಿ ಅಂತ ಕನ್ವರ್ಸ್ತಾನೆ ಇರ್ತಾನೆ. ಅವನ್ದೇ ಲೋಕ. ನೋಡಿದ್ರೇನೆ ಬೇಜಾರಾಗತ್ತೆ. ಕೆಲವೊಂದ್ಸಲ ಪರಿಸ್ಥಿತಿ ಕೈಮೀರ್ ಹೋಗುತ್ತೆ ನಿಜ. ಆದ್ರೆ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಲ್ವಾ? ಹೌದು, ಇರ್ಲಿ ಬಿಡಿ, ಅವನಷ್ಟಕ್ಕವನು. ಇರ್ಲಿ ಬಿಡಿ ಅಂದ್ರೆ ಹೇಗೆ? ಅವ್ರಿಗೆ ಒಳ್ಳೆ ಕಡೆ ಟ್ರೀಟ್ಮೆಂಟ್ ಕೊಡ್ಸಿ. ಇವಾಗ ಯಾವ್ದಕ್ ಟ್ರೀಟ್ಮೆಂಟ್ ಇಲ್ಲ ಹೇಳಿ? ದುಡ್ಡಿದ್ರೆ ಎಲ್ಲ ಆಗುತ್ತೆ. ನಾನು ಪ್ರಯತ್ನ ಮಾಡ್ದೆ. ಮನೇಲೇ ಟ್ರೀಟ್ಮೆಂಟ್ ಬೇಡ ಅಂತ ರಾಮೇಗೌಡ ಮೆಡಿಕಲ್ ಸೆಂಟರಿಗೆ ಕರ್ಕೊಂಡು ಹೋಗಿದ್ದೆ. ಮತ್ತೇನಾಯ್ತು? ಟ್ರೀಟ್ಮೆಂಟ್ ಸರಿ ಹೋಗ್ಲಿಲ್ವಾ? ಟ್ರೀಟ್ಮೆಂಟ್ ಕೊಟ್ರೆ ತಾನೆ ಸರಿ ಹೋಗೋಕೆ. ಅಂದ್ರೆ ಅಣ್ಣ ಅಲ್ಲಿ ಟ್ರೀಟ್ಮೆಂಟ್ಗೆ ರೆಸ್ಪಾನ್ಸ್ ಮಾಡ್ದೆ ಗಲಾಟೆ ಮಾಡೋಕ್ ಶುರು ಮಾಡ್ದ. ಹಾಗಾಗಿ ಅವರು ಅವನ್ನ ಮನೆಗೆ ವಾಪಸ್ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಅಂದ್ರೆ ಅಕ್ಕ ಇದ್ದಿದ್ದ ಹಾಸ್ಪಿಟ್ಲಿಗೆ ಇವರು ಹೋಗಿದ್ರ? ಅಕ್ಕ ಅಥರ್ವ ಅಕ್ಕನ್ನಾಗ್ಲಿ ನೋಡ್ಲೇ ಇಲ್ವಾ? ಅಲ್ಲ ವಿರಾಟ್, ಗಲಾಟೆ ಮಾಡ್ತಾರೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ವಾಪಸ್ ಕಳ್ಸಿದ್ರೆ ಆಗುತ್ತಾ? ನೀವ್ ಇನ್ನೊಂದ್ಸಲ ಟ್ರೈ ಮಾಡ್ಲಿಲ್ವಾ? ಹಾಗೇನಿಲ್ಲ. ಅಮೆರಿಕಾಯಿಂದ ನನ್ನ ಮಾವ ಬಂದಿದ್ದಾರೆ, ಓಂಕಾರ್ ಅಂತ. ಅವರೇ ಈಗ ಅಣ್ಣನ ಜವಾಬ್ದಾರಿ ತಗೊಂಡು ಬೇರೆ ಡಾಕ್ಟರ್ನ ಮನೆಗೆ ಕರೆಸಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಅಲ್ಲ, ಇಷ್ಟೆಲ್ಲ ಆದ್ಮೇಲೂ ಕೂಡ ಮನೇಲೇ ಟ್ರೀಟ್ಮೆಂಟಾ? ಬ್ಯಾಡ್ ಫೇಟ್. ಹೊರಗಡೆ ಟ್ರೀಟ್ಮೆಂಟ್ಗೆ ಕರ್ಕೊಂಡು ಹೋದ್ರೆ ಎಲ್ಲರಿಗೂ ಗೊತ್ತಾಗತ್ತೆ, ನಮ್ಮ ಮನೆ ಗೌರವ ಹೋಗುತ್ತೆ ಅಂತ ಅಮ್ಮನ ಅಭಿಪ್ರಾಯ. ಅವ್ರು ಹೇಳೋದು ಓಕೆ, ಬಟ್ ಇಂಪ್ರೂವ್ಮೆಂಟ್ಸ್ ಏನಾದರೂ ಇದೆಯಾ? ಹೌದು ಅಂತ ಹೇಳಕ್ಕೂ ಆಗಲ್ಲ, ಇಲ್ಲ ಅಂತ ಹೇಳಕ್ಕೂ ಆಗಲ್ಲ. ಇದು ಮೆಡಿಸಿನ್ಸಿಂದ ಕ್ಯೂರ್ ಆಗತ್ತೆ ಅಂತನೂ ಅನ್ನಿಸ್ತಾ ಇಲ್ಲ. ನೀವ್ ಹೇಳೋದು ಸರಿ. ಗಾಯಕ್ಕೆ ಆಯಿಂಟ್ಮೆಂಟ್ ಇದೆ, ಆದ್ರೆ ಮನ್ಸಿನ ನೋವಿಗೆ ಯಾವ ಮಾತ್ರೆಗಳು ಸರಿ ಹೋಗಲ್ಲ. ಇದೆ ಅವನಿಗೆ ಕೊಡ್ತಿರೋ ಮೆಡಿಸಿನ್ಸ್. ಜಸ್ಟ್ ಅ ಸೆಕೆಂಡ್, ಇಂಪಾರ್ಟೆಂಟ್ ಕಾಲ್.